ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ 17ನೇ ವಾರ್ಷಿಕೋತ್ಸವದ ಹಿನ್ನೆಲೆ ಡಿಸೆಂಬರ್ 2ರಿಂದ ಉಚಿತ ಸಾಮೂಹಿಕ ವಿವಾಹ, ಶ್ರೀ ಭದ್ರಕಾಳಮ್ಮ ದೇವಿಯ ನೂತನ ಗೋಪುರದ ಕಳಸಾರೋಹಣ ಹಾಗೂ ಪಲ್ಲಕ್ಕಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸೇವಾ ಸಮಿತಿ ಅಧ್ಯಕ್ಷರಾದ ಸಂಗಪ್ಪ ಲಿಂಬಿಕಾಯಿ ತಿಳಿಸಿದರು. ಅದೇ ರೀತಿ ಅವತ್ತು ಸುಮಾರು 45 ಸಾಮೂಹಿಕ ವಿವಾಹಗಳನ್ನು ಕೂಡ ನಾವು ಈ ದೇವಸ್ಥಾನದ ವತಿಯಿಂದ ಅವರಿಗೆ ಮಾಡ್ತಾ ಇದ್ದೀವಿ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಸೆಂಬರ್ 2ರಂದು ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಕಳಸಾರೋಹಣ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಶಿವಯೋಗಿಗಳ ಸಂಸ್ಥಾನ ಮಠ ಮುಂಡರಗಿ ಇವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಗುವುದು. ಇದೇ ದಿನ ಪಲ್ಲಕ್ಕಿ ಉತ್ಸವವೂ ಕೂಡ ಜರುಗಲಿದೆ ಎಂದು ಅವರು ತಿಳಿಸಿದರು. ಇನ್ನು ಡಿಸೆಂಬರ್ 3ರಂದು ಮಂಗಳವಾರ ಉಚಿತ ಸಾಮೂಹಿಕ ವಿವಾಹ ಹಾಗೂ ಸಹಸ್ರ ದೀಪೋತ್ಸವ, ಕಾರ್ತಿಕ ಮಂಗಳೋತ್ಸವ ಕಾರ್ಯಕ್ರಮ ನಡೆಯುವುದಾಗಿ ಅವರು ತಿಳಿಸಿದರು. ಅದೇ ರೀತಿ ಅವತ್ತು ಸುಮಾರು 45 ಸಾಮೂಹಿಕ ವಿವಾಹಗಳನ್ನು ಕೂಡ ನಾವು ಈ ದೇವಸ್ಥಾನದ ವತಿಯಿಂದ ಅವರಿಗೆ ಮಾಡ್ತಾ ಇದ್ದೀವಿ. ಮುಂದೆ ಬೆಳಿಗ್ಗೆ 9 ಗಂಟೆಗೆ ಪಲ್ಲಕ್ಕಿ ಉತ್ಸವದೊಂದಿಗೆ ಪ್ರಾರಂಭವಾಗಿ ಮುಂದೆ ಅದನ್ನು ಅಗ್ನಿ ಮಹೋತ್ಸವ ಆಗೋದರೊಂದಿಗೆ ನಾವು ಇವತ್ತು ಮುಕ್ತಾಯವನ್ನು ಮಾಡ್ತಾ ಇದ್ದು, ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಕೂಡ ಶ್ರೀಮಂಡಿಲರ ಪಡೋಸರ್ಪಿ ಚನ್ನವೀರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ಚನ್ನವೀರ ಮಹಾಸ್ವಾಮಿಗಳು, ಜಂಗಮ ಕ್ಷೇತ್ರ, ಅಂಗನಾಯಕನಹಳ್ಳಿ ಉಪಸ್ಥಿತರಿರುವರು ಎಂದು ತಿಳಿಸಿದ ಅವರು, ಖ್ಯಾತ ವೈದ್ಯರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಡಾಕ್ಟರ್ ಜಿ.ವಿ. ಬಿಡನಾಳ್ ಅವರಿಗೆ ಇದೇ ವೇಳೆ ಶ್ರೀ ವೀರಭದ್ರೇಶ್ವರ ಪ್ರತಿಷ್ಠಾನ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು ಎಂದು ಸಹ ತಿಳಿಸಿದರು. ಉಡುಚಪ್ಪ ತಿಗಿರಿ 9 ಲೈವ್ ನ್ಯೂಸ್ ಗದಗ.